ಜಾಗತಿಕ ವ್ಯಾಪಾರ ವಲಯದಲ್ಲಿ ಮಹತ್ವದ ಬೆಳವಣಿಗೆಯಾಗಿ ಪರಿಗಣಿಸಲ್ಪಟ್ಟಿರುವ ನಿರ್ಧಾರದಲ್ಲಿ ಅಮೆರಿಕವು ತನ್ನ ಆಮದು ಸುಂಕವನ್ನ 18% 10% ಇಳಿಸಿದೆ. ಈ ಕ್ರಮ ನೇರವಾಗಿ ಅಮೆರಿಕದ ಮಾರುಕಟ್ಟೆಯನ್ನ ಸ್ಪರ್ಶಿಸಿದ್ರೂ ಅದರ ಅಲೆ ಭಾರತ ಸೇರಿದಂತೆ ಅನೇಕ ರಾಷ್ಟ್ರಗಳ ಆರ್ಥಿಕ ವ್ಯವಸ್ಥೆಗಳವರೆಗೆ ತಲುಪುವ ಸಾಧ್ಯತೆ ಇದೆ. ವಿಶೇಷವಾಗಿ ಚಿನ್ನ ಮತ್ತು ಚಿನ್ನದ ಆಭರಣಗಳ ಉದ್ಯಮದ ಮೇಲೆ ಇದರ ಪರಿಣಾಮ ಬಹುಮುಖವಾಗಿರಬಹುದು ಎಂದು ಮಾರುಕಟ್ಟೆಯ ತಜ್ಞರು ವಿಶ್ಲೇಷಿಸಿದ್ದಾರೆ. ಮೊದಲಿಗೆ ಭಾರತೀಯ ಆಭರಣ ರಫ್ತು ಕ್ಷೇತ್ರದ ಮೇಲೆ ಇದರ ಪ್ರಭಾವ ಗಮನಾರ್ಹ. ಅಮೆರಿಕವು ಭಾರತೀಯ ಚಿನ್ನದ ಆಭರಣಗಳ ಪ್ರಮುಖ ಖರೀದಿದಾರ ರಾಷ್ಟ್ರಗಳಲ್ಲಿ ಒಂದಾಗಿದೆ. ಸುಂಕ ಕಡಿಮೆಯಾದ ಪರಿಣಾಮ ಭಾರತದಿಂದ ಅಮೆರಿಕಕ್ಕೆ ಸಾಗುವ ಆಭರಣಗಳ ಅಂತಿಮ ಬೆಲೆ ಸ್ಪರ್ಧಾತ್ಮಕವಾಗುವ ಸಾಧ್ಯತೆ ಇದೆ. ಕಡಿಮೆ ಸುಂಕ ಅಂದ್ರೆ ಆಮದುದಾರರಿಗೆ ಕಡಿಮೆ ವೆಚ್ಚ. ಇದರಿಂದ ಭಾರತೀಯ ಉತ್ಪನ್ನಗಳಿಗೆ ಬೇಡಿಕೆ ಹೆಚ್ಚಾಗಬಹುದು. ರಫ್ತು ಪ್ರಮಾಣ ಏರಿದ್ರೆ ದೇಶೀಯ ಜ್ಯುವೆಲರಿ ಉದ್ಯಮದಲ್ಲಿ ಚಟುವಟಿಕೆ ಹೆಚ್ಚಾಗುತ್ತದೆ. ಚಿನ್ನದ ತಯಾರಕರು, ವಿನ್ಯಾಸಕಾರರು, ಕುಶಲಕರ್ಮಿಗಳು ಮತ್ತು ಸಣ್ಣ ಮಧ್ಯಮ ಘಟಕಗಳಲ್ಲಿ ಹೆಚ್ಚಿನ ಆರ್ಡರ್ಗಳು ದೊರೆಯುವ ಸಾಧ್ಯತೆ ಇದೆ. ಉದ್ಯೋಗಾವಕಾಶವು ವೃದ್ಧಿಯಾಗಬಹುದು. ಹೀಗಾಗಿ ಈ ನಿರ್ಧಾರವು ಕೇವಲ ವ್ಯಾಪಾರಿಕ ಲಾಭವಷ್ಟೇ ಅಲ್ಲ, ಉದ್ಯೋಗ ಸೃಷ್ಟಿಗೂ ನೆರವಾಗುತ್ತದೆ. ಇದರ ಜೊತೆಗೆ ಜಾಗತಿಕ ಚಿನ್ನದ ಬೆಲೆಗಳ ಮೇಲಿನ ಪರಿಣಾಮವೂ ಮಹತ್ವದ್ದಾಗಿದೆ. ಅಮೆರಿಕದಂತಹ ದೊಡ್ಡ ಆರ್ಥಿಕತೆಯ ದೇಶದಲ್ಲಿ ಸುಂಕ ಇಳಿಕೆ ವ್ಯಾಪಾರ ವಾತಾವರಣದಲ್ಲಿ ಸ್ಥಿರತೆ ತರಬಹುದು. ಅನಿಶ್ಚಿತತೆ ಕಡಿಮೆಯಾದಾಗ ಹೂಡಿಕೆದಾರರ ಮನೋಭಾವದಲ್ಲಿ ಸ್ಪಷ್ಟತೆ ಮೂಡುತ್ತದೆ. ಸಾಮಾನ್ಯವಾಗಿ ಜಾಗತಿಕ ಅಸ್ಥಿರತೆ ಸಂದರ್ಭದಲ್ಲಿ ಹೂಡಿಕೆದಾರರು ಚಿನ್ನದತ್ತ ಓಲೈಸುತ್ತಾರೆ. ಆದರೆ ವ್ಯಾಪಾರ ಸಂಬಂಧಗಳು ಸುಧಾರಿಸಿದ್ರೆ ಚಿನ್ನದ ಮೇಲಿನ ತೀವ್ರ ಬೇಡಿಕೆ ಸ್ವಲ್ಪ ಮಟ್ಟಿಗೆ ಸಮತೋಲನ ಸಾಧಿಸಬಹುದು. ಇದರಿಂದ ಚಿನ್ನದ ಬೆಲೆಯಲ್ಲಿ ತೀವ್ರ ಏರಿಳಿತ ಕಡಿಮೆಯಾಗುವ ಸಾಧ್ಯತೆ ಇದೆ. ಕೆಲ ವಿಶ್ಲೇಷಕರ ಪ್ರಕಾರ ಬೇಡಿಕೆ ಸರಬರಾಜು ಸಮತೋಲನ ಸಾಧಿಸಿದ್ರೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಚಿನ್ನದ ಬೆಲೆ ಸ್ವಲ್ಪ ಮಟ್ಟಿಗೆ ಇಳಿಯಬಹುದು. ರೂಪಾಯಿ ಮೌಲ್ಯವು ಇಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಅಮೆರಿಕದೊಂದಿಗೆ ವ್ಯಾಪಾರ ವಹಿವಾಟು ಸುಧಾರಿಸಿದ್ರೆ ವಿದೇಶಿ ವಿನಿಮಯ ಪ್ರವಾಹ ಹೆಚ್ಚಾಗುವ ಸಾಧ್ಯತೆ ಇದೆ. ಡಾಲರ್ ಎದುರು ರೂಪಾಯಿ ಬಲಗೊಂಡ್ರೆ ಭಾರತಕ್ಕೆ ಚಿನ್ನ ಆಮದು ಮಾಡುವ ವೆಚ್ಚ ಕಡಿಮೆಯಾಗುತ್ತೆ. ಭಾರತ ತನ್ನ ಚಿನ್ನದ ಅಗತ್ಯದ ಬಹುಪಾಲನ್ನ ವಿದೇಶಗಳಿಂದ ಆಮದು ಮಾಡಿಕೊಳ್ಳುತ್ತೆ. ಡಾಲರ್ ಬಲವಾಗಿದ್ರೆ ಆಮದು ದುಬಾರಿಯಾಗುತ್ತೆ. ಆದ್ರೆ ರೂಪಾಯಿ ಬಲಗೊಂಡ್ರೆ ಅದರ ಹೊರೆ ಕಡಿಮೆಯಾಗುತ್ತೆ. ಇಂತಹ ಪರಿಸ್ಥಿತಿಯಲ್ಲಿ ದೇಶೀಯ ಮಾರುಕಟ್ಟೆಯಲ್ಲಿ ಚಿನ್ನದ ಬೆಲೆಯನ್ನ ಕಡಿಮೆಯಾಗಿ ಕಾಣಬಹುದು. ಇದರ ಜೊತೆಗೆ ಭಾರತ ಸರ್ಕಾರವು ಇತ್ತೀಚೆಗೆ ಚಿನ್ನದ ಮೇಲಿನ ಆಮದು ಸುಂಕವನ್ನ 5% ಇಳಿಸಿರುವುದು ಗಮನಾರ್ಹ. ಈ ಕ್ರಮದಿಂದಲೇ ದೇಶೀಯವಾಗಿ ಬೆಲೆಯಲ್ಲಿ ಕೆಲವು ಮಟ್ಟಿನ ಸಮತೋಲನ ಕಂಡು ಬಂದಿದೆ. ಈಗ ಅಮೆರಿಕದ ಸುಂಕ ಇಳಿಕೆಯ ಪರಿಣಾಮವೂ ಸೇರಿಕೊಂಡ್ರೆ ಒಟ್ಟಾರೆಯಾಗಿ ಚಿನ್ನದ ಬೆಲೆಯಲ್ಲಿ 2-5% ಮಟ್ಟಿನ ಇಳಿಕೆ ಸಂಭವಿಸಬಹುದು ಎಂದು ಮಾರುಕಟ್ಟೆ ವಲಯದಲ್ಲಿ ಕೆಲ ತಜ್ಞರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಆದಾಗ್ಯೂ ಚಿನ್ನದ ಬೆಲೆಗಳು ಸಂಪೂರ್ಣವಾಗಿ ಜಾಗತಿಕ ಅಂಶಗಳ ಮೇಲೆ ಅವಲಂಬಿತವಾಗಿದೆ. ಡಾಲರ್ ಚಲನವಲನ, ಅಂತಾರಾಷ್ಟ್ರೀಯ ರಾಜಕೀಯ ಸ್ಥಿತಿ, ಕೇಂದ್ರ ಬ್ಯಾಂಕ್ ನೀತಿಗಳು ಮತ್ತು ಹೂಡಿಕೆದಾರರ ವರ್ತನೆ ಮುಂತಾದವು ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಒಟ್ಟಾರೆಯಾಗಿ ನೋಡೋದಾದ್ರೆ ಅಮೆರಿಕದ ಸುಂಕ ಇಳಿಕೆ ನಿರ್ಧಾರವು ಭಾರತೀಯ ಚಿನ್ನದ ಉದ್ಯಮಕ್ಕೆ ಉತ್ತೇಜನ ನೀಡುವ ಸಾಧ್ಯತೆ ಹೊಂದಿದೆ. ರಫ್ತು ಹೆಚ್ಚಳ, ಉದ್ಯೋಗಾವಕಾಶ ವೃದ್ಧಿ, ರೂಪಾಯಿ ಬಲ ಮತ್ತು ಜಾಗತಿಕ ಬೆಲೆ ಸ್ಥಿರತೆ ಎಲ್ಲವೂ ಸೇರಿ ಭಾರತೀಯ ಗ್ರಾಹಕರಿಗೆ ಸಹಕಾರವಾಗುವ ಪರಿಸ್ಥಿತಿಯನ್ನು ರೂಪಿಸಬಹುದು. ಆದರೆ ಮಾರುಕಟ್ಟೆ ಚಲನವಲನವನ್ನು ಗಮನಿಸಿ ಸೂಕ್ತ ಸಮಯದಲ್ಲಿ ಖರೀದಿ ಮಾಡುವುದು ವಿವೇಕಪೂರ್ಣ ಕ್ರಮವಾಗಿರುತ್ತೆ ಎಂದು ತಜ್ಞರು ಅಭಿಪ್ರಾಯವನ್ನ ಮತ್ತು ಸಲಹೆಯನ್ನ ನೀಡಿದ್ದಾರೆ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.